ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾವಿನಕಾಯಿ ಜ್ಯೂಸನ್ನ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಇಲ್ಲಿ ಚೆನ್ನಾಗಿ ಹಣ್ಣಾಗಿರೋಂಥ ಫ್ರೆಶ್ ಆಗಿರೋಂಥ ಮಾವಿನಕಾಯಿನ ತೊಗೊಂಡು ಅದನ್ನು ನೀಟಾಗಿ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಹೋಳುಗಳನ್ನು ಫಸ್ಟ್ ಮಾಡಿಬಿಟ್ಟು ನಾವು ಹೆಚ್ಕೋಬೇಕು. ಹೆಚ್ಕೊಂಡಿದ್ದಾಗಿದ್ದ ನಂತರ ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇನ್ನು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ತುಂಬಾ ಹಣ್ಣಾಗಿರೋವಂಥ ಮಾವಿನಕಾಯಿ ಇತ್ತು ಅಂತಂತಂದರೆ ಅದನ್ನು ನಾವು ಹಾಗೆಯೇ ಹಣ್ಣು ಮಾಡಿಕೊಂಡು ಅದನ್ನು ರಸನ ಹಿಂಡ್ಕೋಬೇಕಾಗುತ್ತೆ. ಆ ಥರ ಬೇಕಾದರೂ ಮಾವಿನಕಾಯಿ ರಸನ ಮಾಡ್ಬೋದು. ಇಲ್ಲ ಅಂತಂತಂದರೆ ಈ ಥರ ಬೇಕಾದರೂ ನಾವು ಮಾವಿನಕಾಯಿ ರಸನ ಮಾಡ್ಕೋಬೋದು ಫ್ರೆಂಡ್ಸ್. ಇದಕ್ಕೆ ನಾವು ಜ್ಯೂಸ್ ಥರ ಬೇಕಾದರೂ ಕುಡಿಬೋದು. ಇಲ್ಲ ಅಂತಂತಂದರೆ ಒಬ್ಬಟ್ಟಿನ ಜೊತೆ ಕೂಡ ಇವಾಗ ಬಸವ ಜಯಂತಿ ಹಬ್ಬ ಬರ್ತಾಯಿದೆ. ಆ ಸಮಯದಲ್ಲಿ ಮಾವಿನಕಾಯಿ ರಸ ಹಾಗೆಯೇ ಒಬ್ಬಟ್ಟು ಎರಡೂ ಕೂಡ ಮಾಡೋವಂಥ ಪದ್ಧತಿ ತುಂಬ ಕಡೆ ಇರುತ್ತೆ. ಆ ಕಾರಣದಿಂದ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಾವು ಸಕ್ಕರೆ ಮತ್ತು ಒಂದು ಚೂರು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿದ್ವಿ ಅಂತಂತಂದರೆ ಮಾವಿನಕಾಯಿ ಜ್ಯೂಸು, ಮಾವಿನಕಾಯಿ ರಸ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಎಷ್ಟು ಸುಲಭ, ತುಂಬಾ ಸುಲಭ, ತುಂಬ ಬೇಗ ಕೂಡ ಆಗುತ್ತೆ. ಇದಕ್ಕೆ ನೀವು ಬೇಕು ಅಂತಂತಂದರೆ ಐಸ್ ಕ್ಯೂಬ್ ಕೂಡ ಹಾಕ್ಕೋಬೋದು ಜ್ಯೂಸ್ ಥರ ಕುಡಿಯೋಕ್ಕಾದರೆ. ಇನ್ನು ಒಬ್ಬಟ್ಟಿನ ಜೊತೆಯಲ್ಲಿ ನಾವು ಈ ರಸನ ಉಪಯೋಗಿಸ್ತೀವಿ ಅಂತಂದರೆ ಅದಕ್ಕೆ ಐಸ್ ಕ್ಯೂಬ್ ಏನು ಹಾಕೋದು ಬೇಡ. ಈ ಒಂದು ಮಾವಿನಕಾಯಿ ಜ್ಯೂಸು ಸೀಸನ್ ಟೈಮಲ್ಲೇನೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮಾವಿನಕಾಯಿ ಜ್ಯೂಸ್ ಮಾಡೋದು ತುಂಬಾ ಸುಲಭ, ತುಂಬ ಈಸಿ ಕೂಡ. ನೀವು ಕೂಡ ಒಂದು ಸಾರಿ ಈ ಥರ ಜ್ಯೂಸನ್ನ ಮಾಡಿ ನೋಡಿ. ಒಬ್ಬಟ್ಟು ಆಮೇಲೆ ಅದ್ರ ಜೊತೆ ಮಾವಿನಕಾಯಿ ರಸನ ಊಟ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ.